ನಮಸ್ಕಾರ ವೀಕ್ಷಕರೇ, NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, NCIB ನ್ಯೂಸ್ಗೆ ಸ್ವಾಗತ. ಮಹಾಯುದ್ಧ ನ್ಯೂಸ್ ಸಿಂದ್ಗಿ ಪ್ರಶಾಂತ್ ರಜಪೂತ ಇವರ ನೇತೃತ್ವದಲ್ಲಿ ಮಹಾಯುದ್ಧ ಟಿವಿಯ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೋಮಜಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ದ್ವಿತೀಯ PUC ಹಾಗೂ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಅಮೃತಲಿಂಗ ಶಿವಾಚಾರ್ಯರು, ಶ್ರೀ ಮಲ್ಲಿಕಾರ್ಜುನ ಮಠ ಇವರು ವಹಿಸಿಕೊಂಡಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆ ವಿಜಯಕುಮಾರ್ ತಾಲೂಕಾ ದಂಡಾಧಿಕಾರಿಗಳು ಆಲ್ಮೇಲ್ ಮತ್ತು ಯಶವಂತರಾಯಗೌಡ ರೂಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಕೆ ವಿಜಯಕುಮಾರ್ ತಾಲೂಕಾ ದಂಡಾಧಿಕಾರಿಗಳು ಆಲ್ಮೇಲ್ ಇವರು ಇಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಹಳ್ಳಿಗಳಲ್ಲಿ ಹೆಚ್ಚಾಗಿ ಹಮ್ಮಿಕೊಳ್ಳಬೇಕು, ಹಳ್ಳಿ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಎಂದು ಮಾತನಾಡಿದರು. ಅದೇ ರೀತಿಯಾಗಿ ಯಶವಂತ ಗೌಡ ರೂಗಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಮಹಾಯುದ್ಧ ಟಿವಿಯು ಇನ್ನಷ್ಟು ಯಶಸ್ಸು ಕಾಣಲಿ ಹಾಗೂ ಮಹಾಯುದ್ಧ ಟಿವಿಯ ರಾಜ್ಯ ವರದಿಗಾರರಾದ ಶಂಕರಗೌಡ ಹಚ್ಚಡದ್ ಇವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿ ಉದ್ಘಾಟನೆ ನುಡಿಗಳನ್ನಾಡಿದರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಹರ್ಷವರ್ಧನ್ ಪೂಜಾರಿ, ಸಮಾಜ ಸೇವಕರು ಓದಿನ ಮಹತ್ವದ ಬಗ್ಗೆ ಹಾಗೂ ಹಳ್ಳಿಗಳಲ್ಲಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಓದಿನ ಕಡೆ ಗಮನ ಹರಿಸಬೇಕು ಎಂದು ಮಾತನಾಡಿದರು. ಹಾಗೂ ಮತ್ತೋರ್ವ ಅತಿಥಿಗಳಾದ ಶಿವಾನಂದ್ ಹಚ್ಚಡದ್ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಇವರು ವಿದ್ಯಾರ್ಥಿಗಳ ಸಾಧನೆಯನ್ನ ನೋಡಿ ಹೆಚ್ಚಿನ ವಿದ್ಯಾರ್ಥಿಗಳು ಸೋಮಜಾಳ ಗ್ರಾಮದಿಂದ ಸಾಧನೆ ಮಾಡಲಿ ಎಂದು ಮತ್ತು ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಾಗಿ ಆಸಕ್ತಿ ವಹಿಸಬೇಕು ಎಂದು ಮಾತನಾಡಿದರು. ಅದೇ ರೀತಿ ಶಂಕರಗೌಡ ಹಚ್ಚಡದ್ ರಾಜ್ಯ ವರದಿಗಾರರು ಮಹಾಯುದ್ಧ ಟಿವಿ ಇವರು ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯನ್ನ ವಿತರಿಸಿದ ಬಾರಿ ಸಾಬ್ ಕರಣಿ ಗ್ರಾಮ ಪಂಚಾಯಿತಿ ಸದಸ್ಯರು ಇವರಿಗೆ ಮಹಾಯುದ್ಧ ನ್ಯೂಸ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಿದರು. ಹಾಗೂ ಶ್ರೀಶೈಲ್ ಪರಗೊಂಡ ಕಲ್ಪವೃಕ್ಷ ವಿದ್ಯಾಸಂಸ್ಥೆ ಸಂಸ್ಥಾಪಕರು ರಾಕೇಶ್ ಬಿರಾದಾರ್ ಇವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಸಂಜೀವ್ ಹಳ್ಳಪ್ಪನವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಕ್ಕಳಮೇರಿ, ಮಹಬೂಬ್ ಪಟೇಲ್ ಬಿರಾದಾರ್ ಗತ್ತಿಗೇದಾರ್, ಬಾಬುದೌಲ್ ಜಂಬಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಲ್ಘಾಡ್, ಕಾಶಿರಾಯ ಹಚ್ಚಡದ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಲ್ಗಾಣ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಿವಾನಂದ್ ಚಟ್ನಾಳ್, ಲಾಲ್ ಅಹಮದ್ ಶಿರೂರ್, ಸುರೇಶ್ ದೇವಣಗಾಂವ್, ಬಸವರಾಜ್ ಮುಳಸಾವಳಗಿ ಇವರುಗಳು ಹಾಗೂ ಶಿವಲಿಂಗಪ್ಪ ಹಚ್ಚಡದ್ ಬನಶಂಕರಿ ಆಗ್ರೋ ಕೇಂದ್ರ ಸೋಮಜಾಳ್, ಮಾಂತು ಪರಗೊಂಡ ಯುವ ಮುಖಂಡರು JDS, ಶಂಕರಗೌಡ ಹಚ್ಚಡದ್ SDMC ಅಧ್ಯಕ್ಷರು, ಸಿದ್ದಣ್ಣ ಕೋಣಸಿರ್ಸಗಿ RMSA ಪ್ರೌಢಶಾಲೆಯ ಅಧ್ಯಕ್ಷರು, ನಿಂಗಣ್ಣ ಚಾಂದಕವಠೆ ಸಮಾಜ ಸೇವಕರು, ಸಂಗಣ್ಣ ಇಪ್ಪರಗಿ ಸಮಾಜ ಸೇವಕರು ಇವರೆಲ್ಲರೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದರು. ವರದಿ ಶಂಕರಗೌಡ ಹಚ್ಚಡದ್. ಫೋಟೋ ಪೂಜೆ ನೆರವೇರಿಸಿರ್ತಕ್ಕಂಥ ಮಹಬೂಬ್ ಪಟೇಲ್ ಜಂಬಿಗಿ ಹಾಗೂ ಬಾರಿಸ ಮಲಗಾಣ ಅವರು ಎಲ್ಲ ಮುಖಂಡರ ನೇತೃತ್ವ ಕ್ರಮದ ಉದ್ಘಾಟನೆಯನ್ನು ನಡೀತಾ ಇದೆ. ಬೇರೆ ಸಪಾಟಬೇಕು ಕಾರ್ಯಕ್ರಮವನ್ನು ಶ್ರೀ ಪೂಜ್ಯ
ಪೂಜ್ಯರ ಆದಿಯಾಗಿ ಯಶವಂತರೇಗೌಡ ರೂಗಿಯವರ ಎಲ್ಲ ಆದಿಯಾಗಿ ಎಲ್ಲ ರಾಜಕೀಯ ಮುಖಂಡರಿಗೆ ತುಂಬು ಹೃದಯದ ಅಭಿನಂದನೆಗಳು. ಈಗ 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 ನಮ್ಮ ಕುಂಗ ಗ್ರಾಮದ ಪರವಾಗಿ ಶಾಲೆ ಒದಿಸಿ ಆಶೀರ್ವದಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ನಮ್ಮ ಸೊಂಗ ಗ್ರಾಮದ ಎಲ್ಲ ಕೆಲಸ ಕಾರ್ಯಗಳನ್ನ ತಾವು ದಯಮಾಡಿ ಮಾಡಿಕೊಡು. ಪೂಜ್ಯರಿಗೆ ಅಭಿನಂದನೆ. ಇವರು ಒಂದು ರೀತಿ ಇವರು ನಿಮಗೆ ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಇವರು ನಿಮಗೆ ಪ್ರೋತ್ಸಾಹ. ಈಗ ನೀವು ಕೂಡ ಈ ರೀತಿ ಒಂದು ಸಾಧನೆ ಮಾಡಿದ್ರೆ ನಿಮ್ಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಇವತ್ತು ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ಎಲ್ಲ ರಾಜಕೀಯ ಯುವ ಮುಖಂಡರು ಎಲ್ಲರೂ ಸೇರ್ಕೊಂಡು ಇವತ್ತು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ಅವರ ಹಾದಿಯಲ್ಲಿ ಹೋಗಿ ತಾವು ಕೂಡ ಮುಂದೆ ಎತ್ತರ ಮಟ್ಟಕ್ಕೆ ಬೆಳವಣಿಗೆಯ ಪ್ರಯುಕ್ತ ಎಲ್ಲ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡತಕ್ಕಂಥ ಎಲ್ಲ ಗೌರವಾನ್ವಿತ ಪೂಜ್ಯರಿಗ ಆದಿಯಾಗಿ ಎಲ್ಲ ರಾಜಕೀಯ ಮುಖಂಡರ ಆದಿಯಾಗಿ ಆ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಅವರ ಒಂದು ಮುಂದಿನ ಶಿಕ್ಷಣದ ಜೀವನ ಹಾದಿ, ಆ ಹಾದಿಯಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ಆ ವಿದ್ಯಾರ್ಥಿಗಳು ಬೆಳೆಯಲಿ. ಶಾಲೆಯ ಗೌಡ ರೂಗಿಯವರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈ ಭಾಗದಲ್ಲಿ ನಿಮಗೆ ಸಾಧ್ಯ ಐತಪ್ಪ ಅಂತಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಗ್ರಂಥಾಲಯ ಮಾಡ್ರಿ ಅಂತ ನಾನು ಅನಿಸಿಕೆ ಹೇಳ್ತೀನಿ. ಇಲ್ಲೊಂದು ಸ್ವಲ್ಪ ಮಾಡ್ರೆ ಅನುಕೂಲ ಆಗ್ತದೆ. ಯಾಕಪ್ಪ ಅಂತಂದ್ರ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಗ್ರಂಥಾಲಯ ಜಾಸ್ತಿ ಆಗ್ತದಲ್ಲ ಅಷ್ಟು ನಮ್ಮ ದೇಶದ ಸಂಪತ್ತು ಜಾಸ್ತಿ ಆಗ್ತದ. ನನ್ನ ಹತ್ರ ದುಡ್ಡಿತಪ್ಪ ಅಂತಂದ್ರೆ ಯಾರಾದ್ರೂ ಹೊಡೆದು ಕಸ್ಕೊಂಡು ಹೋಗ್ಬೋದು, ಬಟ್ ಜ್ಞಾನ ಐತಪ್ಪ ಅಂದ್ರೆ ಯಾರು ಕಸ್ಕೊಂಡು ಹೋಗಲು ಸಾಧ್ಯ ಇಲ್ಲ. ಏನ್ ಮಾಡ್ತಾನೆ, ರಾಜಕಾರಣಿಗಳು ತಪ್ಪು ಮಾಡಕತ್ರ ಅಂದ್ರೆ ಹೇಳ್ತಾನ, ನೌಕರಿ ಮಾಡೋರು ತಪ್ಪು ಮಾಡಕತ್ರ ಅಂದ್ರೆ ತನ್ನ ಟಿವಿ ಮುಖಾಂತರ, ಟಿವಿ ಇಲ್ಲ ದೊಡ್ಡದು ಪತ್ರಕರ್ತ ಅಲ್ಲಂದ್ರು ಸಣ್ಣ ಒಂದು ಚಾನಲ್ ಇಟ್ಕೊಂಡು ಮಾಡ್ಲಕತ್ತಾನ. ನಿಜವಾಗ್ಲೂ ಖುಷಿ ಅನಿಸ್ಲಿಕತ್ತದ ನಮಗೆ. ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳು, ನಾವು ರಾಜಕೀಯ ಮಾಡತಕ್ಕಂಥವ್ರು ಏನಾದ್ರೂ ತಿನ್ನೋತ್ನ್ಯಾಗ ಲಂಚ ಏನೋ ತೋಳೋತ್ನ್ಯಾಗ ಸ್ವಲ್ಪ ತೋರ್ಸುದನಂದ್ರೆ ಅಂಜಿ ಕೊಟ್ಟುತ್ತದೆ. ಇಂಥವ್ರು ಊರಾಗಿರ್ಬೇಕಾಗ್ಯದ. ಇವತ್ತು ಶಂಕರಗೌಡ ನೀವು ಇರ್ಬೇಕಾಗ್ಯದ, ಬೆಳಿಬೇಕಾಗ್ಯದ. ಯಾಕಂದ್ರೆ ನೀವು ಮಾಡ್ತಕ್ಕಂಥದ್ದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲರೂ ಆರಿಸೋದ್ನ ನೀ ಬಂದಿದಿ, ಫೋಟೋ ತೆಗೆದಿದಿ, ಎಲ್ಲ ನೋಡಿನಿ. ಆದ್ರೂ ನಿನ್ನ ಚಾನಲ್ ಏನದ ನಿಜವಾಗ್ಲೂ ನಮ್ಮ ಹಳ್ಳಿಗೂ ಮುಟ್ಟತಕ್ಕಂಥದ್ದದ. ನೀನು ಮಾತು ಮುಂದುವರ್ಸಿದ್ರೆ ವರ್ಷಲಕ್ಕ ಕಾರ್ಯಕ್ರಮ ನೋಡ್ತೀನಿ. ಇದು ಪ್ರತಿಭಾ ಪುರಸ್ಕಾರ. ಆದ್ರೆ ಪ್ರತಿಭೆದಾಗ ನಿಮ್ಮ ಊರವ್ರು ಮಾತ್ರ ಹೆಚ್ಚಿಗೆ ಹೇರಿ ನೀವು. ಯಾಕಂದ್ರೆ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮ ಆಲಮೇಲು ತಾಲೂಕಿನ ದಂಡಾಧಿಕಾರಿಗಳಾದಂತ ವಿಜಯಕುಮಾರ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನನ್ನ ಹಳೆಯ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಜೀವ್ ಕುಮಾರ್ ಅವರೇ ಹಾಗೂ ಅವರಿವರನ್ನದೇ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯರನ್ನು ವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನ ಮುದ್ದು ಮಕ್ಕಳೇ, ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಹೆಂಗ್ ಅದ್ಗಂತಂದ್ರೆ ನನಗೆ ಭಾರಿ ಹೆಮ್ಮೆ ಅನಿಸ್ಯದ. ಯಾಕಂತಂದ್ರೆ ಶಂಕರಗೌಡ ಫೋನ್ ಹಚ್ಚಲ್ಕತ್ತಿದ್ದ, ಒಂದು ಫಂಕ್ಷನ್ ಮಾಡಕತ್ತೀನ್ರಿ, ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ವೇದಿಕೆ ಮೇಲೆ ಕರೆದು ಶಾಲಾ ಹಚ್ಚಲ್ಕತ್ತೀನಿ ಬರ್ಬೇಕಂದಾಗ ಶಂಕರಗೌಡನ ಟಿವಿನೇ ಸಾಣದು, ಫೋನೇ ಸಾಣದು, ಏನು ಮಾಡ್ಲಕತ್ತೇನಂತ ನೋಡುವಾಗ ನಿಜವಾಗ್ಲೂ ಅವನಿಗೆ ಮಲಗಾಡ ಊರತ್ತಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಾನು ನಿಜವಾಗ್ಲೂ. ಯಾಕಂದ್ರೆ ಇಂಥ ವರದಿಗಾರರು ಊರಾಗಿರ್ಬೇಕು. ಇವತ್ತ ಆ ಹೆಸರು ಎಂತ ಇಟ್ಟಾರಪ್ಪ ಅಂದ್ರೆ ಮಹಾಯುದ್ಧ ಇಟ್ಟಾರ ನೋಡ್ರಿ. ಮಹಾಯುದ್ಧ